ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಈ ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ಧೈರ್ಯ ಎಂಬುದಾಗಿ, ನಮಗೆ ಯಾವ ವಿಷಯದಲ್ಲಿ ಧೈರ್ಯ ಇದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡುವಂತವರಾಗೋಣ. ಮೊದಲನೇದಾಗಿ, ನಾವು ದೇವರಲ್ಲಿ ಏನಾದರೂ ಬೇಡಿಕೊಂಡರೆ ಅದು ನಮಗೆ ದೊರೆಯುತ್ತದೆ ಎಂಬುದಾಗಿ ನಮಗೆ ಧೈರ್ಯ ಉಂಟು. ಯಾಕೆ ಎಂಬುದಾಗಿ ನೋಡುವಾಗ, ದೇವರ ಎಲ್ಲ ಆಜ್ಞೆಗಳನ್ನು ದೇವರ ಚಿತ್ತಾನುಸಾರವಾಗಿ ನಾವು ನಡೆದುಕೊಳ್ಳುತ್ತೇವೆ. ಆ ವಿಷಯವಾಗಿ ನಮಗೆ ಧೈರ್ಯ ಇದೆ. ನಾವು ಏನೇ ಬೇಡಿಕೊಂಡರೂ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ. ಯಾಕೆ ಎಂಬುದಾಗಿ ನೋಡುವಾಗ, ದೇವರ ಚಿತ್ತದ ಹಾಗೆ ನಾವು ನಡೆದುಕೊಳ್ಳುತ್ತೇವೆ. ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ. ದೇವರೊಟ್ಟಿಗೆ ನಾವು ಸಹವಾಸದಲ್ಲಿದ್ದೇವೆ. ದೇವರ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಇದ್ದೇವೆ. ಪ್ರತಿನಿತ್ಯವೂ ಸತ್ಯವೇದವನ್ನು ನಾವು ಧ್ಯಾನ ಮಾಡುತ್ತೇವೆ. ಸತ್ಯವೇದ ಏನನ್ನು ಹೇಳುತ್ತದೋ ಅದೇ ರೀತಿಯಾಗಿ ನಾವು ನಡೆಯುತ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವಾಗ, ನಾವು ಏನಾದರೂ ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ ಎಂಬುದಾಗಿ ನಮಗೆ ಧೈರ್ಯ ಇದೆ. ನಾವು ಒಂದು ವೇಳೆ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಚಿತ್ತದ ಹಾಗೆ ನಡೆಯದ ಹಾಗೆ, ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ನಾವು ಹೋದಾಗ, ನಮಗೆ ಬೇಡಿಕೊಂಡಾಗ ದೊರೆಯುತ್ತದೋ ಇಲ್ಲ ಎಂಬುದಾಗಿ ನಮ್ಮಲ್ಲಿ ಅಪನಂಬಿಕೆ ಇರುವಂತದಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲ. ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ನಾವು ನಿಂತುಕೊಂಡಿಲ್ಲ. ನಮ್ಮ ಜೀವಿತ ಪರಿಶುದ್ಧವಾದ ಜೀವಿತ ಇಲ್ಲ. ನಾವು ನೀತಿವಂತರಲ್ಲ. ನಾವು ರಕ್ಷಣೆ ಹೊಂದಿಕೊಂಡಿಲ್ಲ. ಆ ವಿಷಯವಾಗಿ ನಾವು ಏನು ಬೇಡಿಕೊಂಡರೂ ಅದು ನಮಗೆ ದೊರೆಯುತ್ತದೆ ಎಂಬುದಾಗಿ ಅನೇಕ ಜನರು ಆಲೋಚನೆ ಉಳ್ಳವರಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಾವು ಏನೆಲ್ಲ ಕೇಳಿಕೊಳ್ಳುತ್ತೇವೋ ಅದೆಲ್ಲವೂ ಕೂಡ ನಮಗೆ ದೊರೆಯುತ್ತದೆ. ನಾವು ಧೈರ್ಯದಿಂದ ಇದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ, ತಂದೆಯಾದ ದೇವರು ನಮಗೆ ಎಲ್ಲವನ್ನು ಅನುಗ್ರಹಿಸುತ್ತಾನೆ. ಈ ಒಂದು ಸುಂದರ ಸಮಯವಾಗಿದೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಉತ್ತರ ಸಿಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ನಮ್ಮದೇ ತಪ್ಪಿದೆ. ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುತ್ತಾ ಇಲ್ಲ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಇಲ್ಲ. ಆ ವಿಷಯವಾಗಿ ನಮಗೆ ಉತ್ತರ ಸಿಗುತ್ತಾ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ದೇವರ ಚಿತ್ತ ಅನುಸರಿಸಿ ನಡೆಯುವವರು ಧೈರ್ಯವಾಗಿರುತ್ತಾರೆ. ಏನನ್ನು ಬೇಡಿಕೊಳ್ಳುತ್ತಾರೋ ಅದನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾ ಇದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಾರ್ಥನೆ ಮಾಡಿ ಎಲ್ಲ ವಿಷಯಗಳು ನಾವು ಹೊಂದಿಕೊಂಡಿದ್ದೇವಾದರೆ ನಮ್ಮ ಮೇಲೆ ದೇವರ ಪ್ರೀತಿ ಇದೆ. ದೇವರ ಮೇಲೆ ನಮಗೆ ಪ್ರೀತಿ ಇದೆ. ದೇವರ ಎಲ್ಲ ಆಜ್ಞೆಗಳು ನಾವು ಕೈಕೊಂಡು ನಡೆಯುತ್ತೇವೆ. ಸತ್ಯವೇದವನ್ನು ಪ್ರತಿನಿತ್ಯ ನಾವು ಅನುಸರಿಸುತ್ತಾ ನಡೆಯುತ್ತೇವೆ. ನಮ್ಮಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ, ಪ್ರೀತಿ ಇದೆ, ಅನ್ಯೋನ್ಯತೆ ಇದೆ, ನಂಬಿಕೆ ಇದೆ, ಪರಿಶುದ್ಧ ಜೀವಿತ ಇದೆ, ನೀತಿಯ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ. ಆ ವಿಷಯವಾಗಿ ನಾವು ಧೈರ್ಯದಿಂದ ಇದ್ದೇವೆ. ನಾವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ನಾವು ಹೊಂದಿಕೊಳ್ಳುತ್ತೇವೆ ಎಂಬ ಒಂದು ಧೈರ್ಯ ನಮಗೆ ಇದೆ. ಪ್ರೀತಿಯುಳ್ಳ ಕ್ರೈಸ್ತ ಸಹೋದರ ಸಹೋದರಿಯರೇ, ನಮ್ಮ ಧೈರ್ಯ ಎಲ್ಲಿದೆ? ಪ್ರಾರ್ಥನೆ ಮಾಡಿದ ಕ್ಷಣ ನಮಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ಧೈರ್ಯ ನಮ್ಮಲ್ಲಿದೇನಾ? ಆ ಧೈರ್ಯ ನಮ್ಮಲ್ಲಿ ಇರಬೇಕಾದರೆ ನಾವು ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳು ಕೈಕೊಂಡು ನಡಿಬೇಕು. ಯೇಸು ಕ್ರಿಸ್ತನ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯುವಂತವರಾಗಬೇಕು. ಆವಾಗ ಆ ಧೈರ್ಯ ನಮ್ಮಲ್ಲಿ ಬರುವಂತದಾಗಿದೆ. ನಾವು ಪ್ರಾರ್ಥನೆ ಮಾಡಿದ ಕ್ಷಣವೇ ನಮಗೆ ಉತ್ತರ ಸಿಗುತ್ತದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ ಈ ಲೋಕದ ಜನರಿಗೆ ಮಾದರಿಯಾಗಿರಬೇಕು. ನಮ್ಮ ಜೀವಿತವನ್ನು ನೋಡುವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಮುಖಾಂತರ ಪ್ರಕಾಶ ರೂಪವಾಗಿ ಹೊಳೆಯುವಂತಿರಬೇಕು. ಯೇಸು ಕ್ರಿಸ್ತನ ಎಲ್ಲ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಕಾಣಬೇಕು. ಆವಾಗ ಈ ಲೋಕದ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾರೆ. ನಮ್ಮ ವಿಷಯವಾಗಿ ತಿಳುಕೊಳ್ಳುವುದಕ್ಕಾಗಿ ಉತ್ಸಾಹಕರಾಗುತ್ತಾರೆ. ಆವಾಗ ನಾವು ಯೇಸು ಕ್ರಿಸ್ತನ ವಿಷಯವಾಗಿ
ಈ ಲೋಕದ ಜನರಿಗೆ ತಿಳಿಸುವಾಗ ಈ ಲೋಕದ ಜನರು ನಿಜವಾದ ದೇವರು ಯೇಸು ಕ್ರಿಸ್ತನಿದ್ದಾನೆ, ನಮಗೆ ರಕ್ಷಣೆ ಕೊಡುತ್ತಾನೆ, ನಾವು ಬೇಡಿಕೊಳ್ಳುವಂತೆ ಎಲ್ಲ ವಿಷಯಗಳಿಗೆ ಉತ್ತರವನ್ನು ಕೊಡುತ್ತಾನೆ ಎಂಬುದಾಗಿ ಈ ಲೋಕದ ಜನರು ಧೈರ್ಯ ಇಡುವಂತವರಾಗಿದ್ದಾರೆ, ಧೈರ್ಯದಿಂದ ಇರುವಂತವರಾಗಿದ್ದಾರೆ. ಬೇಡಿಕೊಳ್ಳುವಾಗ ನಮಗೆ ಅದು ಸಿಗುತ್ತದೋ ಸಿಗಲ್ಲ ಎಂಬುದಾಗಿ ಅಪನಂಬಿಕೆಯಲ್ಲಿ ಇರತಕ್ಕಂತ ಜನರೇ, ಅಪನಂಬಿಕೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರೇ, ಈ ಒಂದು ದಿನ ಸುಂದರ ಸಮಯವಾಗಿದೆ. ದೇವರ ಚಿತ್ತಕ್ಕೆ ಅನುಸಾರವಾಗಿ ದೇವರ ಎಲ್ಲ ಆಜ್ಞೆಗಳು ಕೈಕೊಂಡು ನಡೆಯುವಾಗ ನಾವು ಏನನ್ನು ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಧೈರ್ಯದಿಂದ ನಾವು ಇರುವಂತವರಾಗೋಣ. ಕಳೆದ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ವಿಷಯಗಳಿಗೆ ಉತ್ತರ ಹೊಂದಿಕೊಳ್ಳದೆ ಹೋದಾಗ ನಮ್ಮದೇ ತಪ್ಪಿದೆ. ದೇವರಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ, ದೇವರ ಆಜ್ಞೆಗಳು ನಾವು ಕೈಕೊಂಡು ನಡೀತಾ ಇಲ್ಲ, ದೇವರ ಚಿತ್ತ ಅನುಸಾರವಾಗಿ ನಾವು ಜೀವಿಸುತ್ತಾ ಇಲ್ಲ. ಅದಕ್ಕಾಗಿ ನಾವು ಮಾಡಿದಂತ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಈ ಒಂದು ಸುಂದರ ಸಮಯವಾಗಿದೆ. ನಾವು ದೇವರ ಎಲ್ಲ ಆಜ್ಞೆಗಳು ಕೈಕೊಂಡು ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತಾ ನಾವು ಏನೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಆ ಎಲ್ಲ ಪ್ರಾರ್ಥನೆ ಮನವಿಗಳಿಗೆ ಉತ್ತರ ಹೊಂದಿಕೊಳ್ಳುವಂತೆ ನಾವು ಧೈರ್ಯವಾಗಿ ಇರುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.